ಮಾಡಿ ಸತ್ಯ ಸುಳ್ಳು ಗೊತ್ತಿಲ್ಲ ಇವತ್ತು. ಯಾಕಂದ್ರೆ ಈ ನಮ್ಮ ಕ್ಷೇತ್ರದಲ್ಲಿ ಗೋಕಾಕ ಆಗಿರ್ಬೋದು, ಎಮ್ಮಕಂಬಡಿ ಆಗಿರ್ಬೋದು, ಅಥವಾ ನಮ್ಮ ಬದಿಯ ಈ ಒಂದು ಮೂಡಲಗಿ ಅಂದರೆ ಇದರ ಅರ್ಥ ಅರಮಾವಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಥವಾ ಕತ್ತಿಯವ್ರ ಕ್ಷೇತ್ರದಲ್ಲಿ ಆಗಿರ್ಬೋದು, ಡಾಮಿನೆಂಟ್ ಇದ್ದಾರಲ್ಲ ಯಾರು ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಮತದಾರ ಬಾಯಿ ಬಿಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲೂ ಇವರು ವಿರೋಧಿಗಳಿಗಿಂತ ಮೊಟ್ಟೆ ಮಾತಾಡೋದಿಲ್ಲ. ನಮ್ಮ ವರದಿಗಾರ ಅದನ್ನು ಮಾತಾಡಿದ್ರು ಇಲ್ಲ, ಅವ್ರು ಬಾಯಿ ಬಿಡ್ತಾ ಇಲ್ಲ, ಬಟ್ ಅವರು ಏನೋ ಒಕ್ಕಟ್ಟಿದ್ದಾರೆ ರೀ ಅಂತೇಳಿ. ಯಾಕೆ ಒಂದಿಲ್ಲ ನಾವು ಗಮನಿಸ್ಬೇಕಾಗಿದ್ದರೆ ಜನರಲ್ ಇಲೆಕ್ಷನ್ದಲ್ಲ ವಿಶೇಷವಾಗಿ ಜನ ಅಲ್ಲೇ ಜಾತಿ ಅದು ಇದು ಎಲ್ಲ ಹಿಡ್ಕೊಂಡು ಏನೋ ಆಗ್ತಾ ಇರ್ತದೆ. ಬಟ್ ಇದು ಹಂಗಿಲ್ಲ. PKPS ಮತ್ತು ಇನ್ನುಳಿದ ಸೌಹಾರ್ದ ಸಂಘಗಳ ನೆಲಗಟ್ಟಿನಲ್ಲೇ ಅಲ್ಲಿಯ ಸದಸ್ಯರವರು ಮತ ಹಾಕುವುದರಿಂದಾಗೆ ಸಹಜವಾಗಿಲ್ಲೇ ಒಂದು ಏನಪ್ಪ ಪ್ರಭಾವ ಆಗೇ ಆಗ್ತಿರ್ತದೆ. ಜೊತೆಗೆ ತಾವು ಉಳಿಬೇಕಾಗಿರ್ತದೆ. ಹೀಗಾಗಿ ಒಂದು ಸುಳ್ಳು ಹೇಳೋ ಕೆಲಸಗಳು ನಡೀತಾ ಇರ್ತಾವೆ. ಎಲ್ಲ ದಿಸೆಯಲ್ಲೇ ಇಲೆಕ್ಷನ್ ಆದರೆ ಅವ್ರು ನಿಶ್ಚಿತವಾಗಿಯೂ ನಮ್ಗೆ ಯಾರು ಬೇಕು ಅವ್ರಿಗೆ ಹಾಕ್ತೀವಿ ಅನ್ನುವಂಥ ಮಾತನ್ನು ಈ ವಿಷಯ ಹೇಳಿದಾಗ ನಿಮಗೆ ಈಗಾಗಲೇ ಗೊತ್ತದೆ. ಕಣೇರಿ ಮಠದಲ್ಲಿ ನಡೆದಂಥ ಒಂದು ಸಂದರ್ಭದಲ್ಲೇ ಮೀಟಿಂಗ್ದಲ್ಲೇ ಅದು ವಿಷಯ ಚರ್ಚೆಗೆ ಬಂದಾಗ ಸಹಜವಾಗಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲ ನಾವು ಅಧ್ಯಕ್ಷರನ್ನ ನಾವು ಲಿಂಗಾಯತರನ್ನ ಮಾಡ್ತೀವಿ, ಉಪಾಧ್ಯಕ್ಷರು ಲಿಂಗಾಯತರ ಮಾಡ್ತೀವಿ ಅನ್ನೋಂಥ ಆಶ್ವಾಸನೆ ಕೊಟ್ಟಿದ್ದನ್ನು ನಾವು ಗಮನ ಹರಿಸ್ಬೇಕಾಗಿದ್ದಿಲ್ಲ. ಹೌದು, ಒಂದು ರೀತಿ ಏನೋ ಒಳತಂತ್ರವನ್ನು ಹೆಣದಿದ್ರು, ಅಗದಿ ಬೆಸ್ಟ್ ಆದಂಥ ತಂತ್ರ. ಆದರೆ ಆ ತಂತ್ರಕ್ಕೆ ಇವರು ಬಲಿ ಆಗ್ತಾರ ಅನ್ನುವಂಥದ್ದು. ಯಾಕಂದ್ರೆ ಈ ಎಲ್ಲ ಒಂದು ಏನು MLAಗಳಿದ್ದಾರೆ ಅಥವಾ MLCಗಳಿದ್ದಾರೆ ಇವ್ರಿಗೆಲ್ಲರಿಗೂ ತಮ್ಮ ಕೈಯಲ್ಲೇ ಆಡಳಿತ ಉಳಿಬೇಕು ಅನ್ನುವಂಥ ಮನೋವೃತ್ತಿಯವರು ಇದ್ದಾರೆ. ಹೀಗಾಗಿ ಈ ಜನಸಾಮಾನ್ಯರ ಮನಸ್ಸೊಲಿಸುವಂಗೆ ಇಲ್ಲಿ ಮನಸ್ಸೊಲಿಸಲಿಕ್ಕೆ ಸಾಧ್ಯ ಆಗ್ತದ್ರ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಅಂತೇಳಿ ಅವರು ಹಿಂಬಾಲಕರಾಗಿರ್ಬೋದು, ಬಡದವರಾಗಿರ್ಬೋದು, ನಾವು ಗೆದ್ದಿರ್ತೀವಿ ಅನ್ನೋಂಥ ಏನೋ ಖುಷಿಯಲ್ಲಿದ್ದಾರೆ. ಇರಲಿ, ಗೆಲ್ಲಿ, ಯಾರು ಗೆದ್ದರು ಏನೋ ರೈತರು ಹಿತ ಮಾಡೋ ವಿಷಯ ಎಲ್ಲರಲ್ಲೂ ಅದ ಚರ್ಚೆ ಆಗ್ತದೆ. ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಲಕ್ಷ್ಮಣ ಸವದಿಯವರಾಗಿರ್ಬೋದು, ಅವರು ಅಂತ ಕಣ ಶುರುವಾಗಿಲ್ಲ ರೀ, ಕಣ ಬಂದಾಗ ನೋಡ್ತೀನಿ ಬಿಡ್ರಿ. ಅದು ಅಂದ್ರೆ ಈಗೇನೋ ಪಾಪ ಬಾಲಚಂದ್ರ ಜಾರಕಿಹೊಳಿ